ಈ ಸಲ ಏನಾದ್ರು ಬ್ಲಾಕ್ ಡ್ರ್ಯಾಗನ್ ಎಂಟ್ರಿ ಆದ್ರೆ ಕತೆ ಆಮೇಲೆ ಇರೋದು. ವೆಲ್ಕಮ್ ಟು ಚಾನಲ್ ಕನ್ನಡತೆಗಳಿಗೆಲ್ಲರಿಗೂ ನಮಸ್ತೆಗಳು. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಫ್ರೆಶ್ ಅಪ್ ಗೀಶಪ್ ಎಲ್ಲ ರೆಡಿ ಆಗಿಬಿಟ್ಟು ನಾಶ ಗಿಶೆಲ್ಲ ಮಾಡೋಣ ಅಂದ್ಕೊಂಡೆ ಮಾಡಿಬಿಟ್ಟು ಆಚೆ ಹೋಗೋಣ ಅಂತ ಹೋಗ್ತಾ ಇನಿ. ಆಚೆ ಕಡೆ ಇವಾಗ ಆಚೆ ಮುಂದೆ ರೋಡ್ ಬಾಗಿಲು ತೆಗೆದ್ಬಿಟ್ಟು ಇವಾಗ ಆಚೆ ಬಂದೆ. ಆಚೆ ಕಡೆ ಯಾರು ಇದ್ದೆ ಏರಿಯಾಗೆ ಹೋಗ್ತಿದ್ದೆ. ಮನೆಯಿಂದ ಆಚೆ ಬಂದೆ, ಏರಿಯಾ ನೋಡಿದೆ. ಏರಿಯಾದಲ್ಲಿ ಯಾರು ಇದ್ದಿಲ್ಲ. ಅವ್ರು ಯಾರೋ ಏನೋ ತೊಗೊತಾ ಇದ್ರು. ಪಾಪ ನಮ್ಮ ಏರಿಯಾದ ಹುಡುಗರು ತುಂಬ ಅಂದರೆ ಬ್ಯುಸಿಯಾಗಿ ಹೋಗಿದ್ದಾರೆ. ನಮ್ಮ ಅಡ್ಡ ಫುಲ್ ಖಾಲಿ ಆಗೋಷ್ಟು ಬ್ಯುಸಿಯಾಗಿ ಹೋಗಿದ್ದಾರೆ. ಅಲ್ಲಿ ಯಾರೋ ಹೋಗ್ತಾ ಇದ್ರು, ನೋಡಿದೆ ಯಾರು ಇದ್ದೇ ಇಲ್ಲ. ದೇವಸ್ಥಾನ ಹತ್ರ 10 ನಿಮಿಷ ಕೂತ್ಕೊಳ್ಳೋಣ ಅಂತ ಕೂತ್ಕೊಂಡೆ. ದೇವಸ್ಥಾನ ಸರಿ ತೋರಿಸಿದೆ. ದೇವಸ್ಥಾನದಲ್ಲಿ ಯಾರನ್ನ ಕೂತ್ಕೊಂತಾರ ಅಂತ ಯಾರು ಕೂತ್ಕೊಂಡಿಲ್ಲ. ಪಾಪ ಅಂಕಲ್ ಮಲಗಿಲ್ಲ. ಅಂಕಲ್ ಆದರೂ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು. ಆದರೆ ನಮ್ಮ ಹುಡುಗರು ಸ್ವಲ್ಪ ಬ್ಯುಸಿಯಾಗಿ ಹೋಗಿದ್ದಾರೆ. ಅಲ್ಲಿ ಇಲ್ಲಿ ಅದು ಇದು ಅಂತ ಓಡಾಡ್ತಿದ್ದಾರೆ. ಇವಾಗ ನಮ್ಮ ಮನೇಲಿ ಯಾರೋ ಕರೆದ್ರು ಅಂತ ಹೋಗ್ತಿದ್ದೆ. ಹೋಗೋಣ ನೋಡೋಣ ಬನ್ನಿ. ತುಂಬ ಬೇಜಾರಾಯಿತು, ಮನೇಲಿ ಯಾರು ಕರೆದಿಲ್ಲ. ಮನೆಯಿಂದ ಆಚೆ ಬಂದೆ. ಮನೆಗೆ ಇವಾಗ ರೋಡ್ಗೆ ಹೋಗೋಣ ಅಂತ ಹೋಗ್ತೀನಿ. ನಮ್ಮ ಏರಿಯಾಗೆ ನನ್ನ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೆ. ಇವಾಗ ಏರಿಯಾದಲ್ಲಿ ನೋಡೋಣ ಅಂತ ನೋಡಿದೆ, ಯಾರು ಇದ್ದಿಲ್ಲ. ಖಾಲಿ ಆಗ್ತಿದೆ. ಪಾಪ ತುಂಬ 3 ದಿವಸದಿಂದ ಏರಿಯಾ ಬಿಕ್ಕೋ ಹೊಡಿತಿದೆ. ಆ ಸೈಡು ನೋಡಿದೆ, ಇಲ್ಲಿಯೂ ನೋಡಿದೆ, ಯಾರು ಇದ್ದಿಲ್ಲ. ಅಡ್ಡ ತುಂಬ ಬೇಜಾರಾಗಿ ಹೋಗಿದೆ ನಮ್ಮ ಅಡ್ಡ. ಇವ ನಡುವೆ 3 ದಿವಸದಿಂದ ಅಡ್ಡದಲ್ಲಿ ಯಾರು ಕುತ್ಕೊತಾ ಇಲ್ಲ, ಯಾರು ಬರ್ತಾ ಇಲ್ಲ, ಹೋಗ್ತಾ ಇಲ್ಲ. ಇವಾಗ ಮನೆಗೆ ಹೋಗ್ತಾ ಇದೀನಿ. ಬನ್ನಿ ಗಾಯ್ಸ್, ನನ್ನ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀನಿ. ಒಳಗಡೆ ಬಂದೆ, ಬಾಗಿಲು ಓಪನ್ ಮಾಡಿ ತಕ್ಷಣ ಒಳಗಡೆ ಬಂದಿದ್ದ ತಕ್ಷಣ ಟೀಕ್ಕಿದೆ. ಸುಸ್ತಾಗ್ತಿತ್ತು, ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಕೂತ್ಕೊಳಕ್ಕೆ ಹೋಗ್ತಿದ್ದೆ. ಅದೆಲ್ಲ ಮುಗೀತು ಗಾಯ್ಸ್, ಎದ್ದಾಚೆ ಹೋಗ್ತಿದ್ದೀನಿ. ಇವಾಗ ಯಾರ್ಯಾರು ಇದ್ದಾರೆ ನೋಡೋಣ ಬನ್ನಿ ಗಾಯ್ಸ್. ಆಚೆ ಕಡೆ ಯಾರು ಇಲ್ಲ. ಏರಿಯಾ ಫುಲ್ ಖಾಲಿ ಆಗ್ತಿದೆ, ಖಾಲಿ ಅನಿಸ್ತಿದೆ. ನಮ್ಮ ಪ್ರತಿಭೆ ನೋಡಿ, ಇವನು ಹೆಂಗಿದ್ದಾನೆ ಇವತ್ತು. ಯಾವ ಥರ ಡಿಫ್ರೆಂಟ್ ಆಗಿದ್ದಾನೆ ನೋಡಿ ಗಾಯ್ಸ್. ಡಿಫ್ರೆಂಟ್ ಕಾಣಿಸ್ತವನೆ ಗಾಯ್ಸ್. ಇವನು ಏನೋ ಬ್ರದರ್ ಚೆನ್ನಾಗಿದೆ, ಯಾಕೋ ಡಲ್ ಆಗಿದೆಯಾ? ನಮ್ಮ ಗುಂಡಣ್ಣ ಇವತ್ತು ಅವರಮ್ಮ ಕೈಯಲ್ಲಿ ತುಪ್ಪಕ್ಕಂತ ಕ್ಯಾಕರ್ ಸುಗಿಸ್ಕೊಂಬಿಟ್ಟು ನಾನು ಪಾಪ ಮಕ್ಕ ಹಿಂಗೆ ಇಟ್ಕೊಂಡಿದ್ದಾನೆ ನೋಡಿ ಗಾಯ್ಸ್. ತುಂಬ ಬೇಜಾರಾಗ್ತಿದೆ ನನಗೆ. ಹಿಂಗೆಲ್ಲ ಬೈಬೇಡ್ದಾಗಿತ್ತು. ಅವ್ರ ಅಮ್ಮ ಹತ್ರ ಇವನು 10 ರೂಪಾಯಿ ಕೇಳಕ್ಕೆ ಹೋಗಿ ತುಪ್ಪಕ್ಕಂತ ಉಗಿಸ್ಕೊಂಡು ಅದೆಲ್ಲ ಮುಗಿತು. ನಮ್ಮ ಕುಂಟನ ಆಟ ಆಡ್ಸ್ಕೊಂಡು ಹೋಗ್ತಾ ಇಲ್ಲೇ. ಕುಂಟ ನಿಂತ್ಕೊಳ್ಳೋಲೇ, ಓಡ್ಬಿಡ ನಿಂತ್ಕೊಳ್ಳೋ ಕುಂಟ. 2 ಕಾಲುಗಳು ಕೈ ಕೊಟ್ಟು 2 ವರ್ಷ ಆಯ್ತು. ಲೇ ಕುಂಟ, ಪಾಪ ಕಾಲಿಗೆ ಸುಟ್ಟಾಗೈತೆ ಅಂತ ಹಿಂಗೆ ಓಡಾಡ್ತಾ ಇದ್ದಾನೆ ನೋಡ್ರಿ ಗಾಯ್ಸ್. ನಮ್ಮ ಕುಂಟ ಪಾಪ ಗಾಯ್. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಪ್ರೀತಿ ಇದೆ, ಈ ತರ ಪ್ರೀತಿ ಇದೆ, ಕರುಣೆ ಇಲ್ಲ. ನೆನೆ ಗಾಡಿಯಲ್ಲಿ ಗುದ್ದು ಬಿದ್ದೋಗ್ಬಿಟ್ಟವನೇ ನಮ್ಮ ಕುಂಟ. ನೋಡ್ರಿ ಹೆಂಗಾಗಿದೆ, ಅವ್ನ ಕಾಲು ಮುರಿದೋಗಿದೆ. ಕುತ್ಕೊಂಡ ಇವಾಗ ಅಲ್ಲಿಗೆ ನಮ್ಮ ಕುಂಟ. ಕಾಲು ನೆಕ್ಸ್ಟ್ ಮನೆಗೆ ಹೋಗ್ಬೇಕಂದ್ರೆ ಕುಂಟಿಸ್ಕೊಂಡು ಹೋಗ್ತಾ ಇರ್ತಾರೆ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ಆಗ್ತಾ ಇಲ್ಲ. ಅವ್ನಿಗೆ ಹಿಂಸೆ ಆಗ್ತೈತೆ, ಕಾಲು ನೋತೈತೆ, ಬಿಟ್ಬಿಡು ಮಚ್ಚ ಅಂತವನೇ. ಗುಂಡ ಮಾಮ ಅಷ್ಟಾಗ ರೆಡಿ ಆಗಿ ಬರ್ತಿದ್ದಾರೆ. ಇವಾಗ ತಾನೇ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ. ರೂಪಾಯಿ ಇದ್ದಂಗೆ ಇದ್ದ ಗೈಸ್ ಗುಂಡ. ಪಾಪ ಅಲ್ಲಿ ನೋಡ್ರಿ, ಎಲ್ಲೋ ಫಾರಿನ್ಗೆ ಹೋಗ್ಬೇಕು ನಾವು, ಯಾವ್ದೋ ಹುಡುಗಿ ನೋಡಕ್ ಹೋಗ್ಬೇಕನ್ನೋ ಗುಂಡ ಅಷ್ಟಾಗಿ ರೆಡಿ ಆಗಿ ಹುಡುಗಿ ಫೋನ್ ಮಾಡಿದ್ಲೇ ನಾವು ಇವಾಗ ಹೋಗ್ತಿದ್ದೆ ನೋಡ್ರಿ ಹುಡುಗಿ ಹತ್ರ ಮಾತಾಡಕ್ಕೆ. ಗಾಯ್ಸ್ ಇಲ್ಲಿ ಅಣ್ಣ ಕೂತೋನೆ, ಇಲ್ಲಿ ತಮ್ಮ ಕೂತೋನೆ. ಇಬ್ರು ಅಣ್ಣ ತಮ್ಮಂದಿರಂತೆ, ಇವ್ರು ಮುತ್ತುಗಳಂತೆ ಇಬ್ರು. ಒಂದೊಂದು ಅಷ್ಟೇ. ಇವತ್ತೊಂದು ಲಾಗ್ ಮುಗೀತು. ಬಾಯ್ ಹೇಳಕ್ಕೆ ಇಷ್ಟಪಡ್ತೀನಿ. ಗುಡ್ ನೈಟ್, ಶೋರ್ ಬಾಯ್ ಗಾಯ್ಸ್.